ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫಾಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಲಾಸ್ಟ್ ಟೈಮ್ ಬೆಳ್ಳಿ ದೀಪನ ತೊಗೊಂಡಿದ್ದೆ. ಅದ್ರ ಬಗ್ಗೆ ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳೋಣ ಅಂತ ಇದ್ದೆ, ಬಟ್ ಬೇಡ, ಅದ್ರ ಬಗ್ಗೆ ಒಂದು ಸಪ್ರೇಟಾಗಿ ಒಂದು ಚಿಕ್ಕ ಇನ್ಫಾರ್ಮೇಷನ್ ತಿಳಿಸೋಣ ಅಂತ ಅಂದ್ಬಿಟ್ಟು ಇದನ್ನ ಸಪ್ರೇಟಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟೇ ನಾನು ದೀಪನ ತೋರಿಸ್ತಾ ಇದ್ದೀನಿ. ಇದು ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ತಗೋಬೇಕು ಅಂತ. ಇದಕ್ಕಿಂತ ಚಿಕ್ಕ ಸೈಜ್ ಇದೆ, ಪ್ಲೇನಲ್ಲಿದೆ. ಅದಕ್ಕಿಂತ ಸ್ವಲ್ಪ ಚಿಕ್ಕದೂ ಇದೆ, ಬಟ್ ಈ ಸೈಜಲ್ಲಿ ಇರಲಿಲ್ಲ. ಅದಕ್ಕೆ ಈ ಸೈಜ್ ತೊಗೊಳ್ಳೋಣ. ನೆಕ್ಸ್ಟ್ ಟೈಮು ಇದಕ್ಕಿಂತ ಒಂದು ಸೈಜ್ ದೊಡ್ಡದನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಈ ಸೈಜ್ ದೀಪನ ನಾನು ತೊಗೊಂಡಿದ್ದೀನಿ. ಹೇಗಿದೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ತುಂಬ ಪ್ಲೇನೇ ತೊಗೊಂಡಿದ್ದೀನಿ, ಯಾಕಂದರೆ ಡಿಸೈನ್ ಎಲ್ಲ ತೊಗೊಂಡು ಅಂತಂದರೆ ಅದು ಸ್ವಲ್ಪ ಕ್ಲೀನ್ ಮಾಡೋದೆಲ್ಲ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹತ್ರದಿಂದ ತೋರಿಸ್ತೀನಿ. ಪ್ಲೇನೇನೆ ಇದು, ಈ ಥರ ತೊಗೊಂಡಿದ್ದೀನಿ. ಡಿಸೈನ್ ಇತ್ತು, ಬಟ್ ನಮ್ಮ ಮನೇಲಿ ಡಿಸೈನ್ ನಾನು ಒಂದು ಶಾಪ್ಗೆ ಹೋಗಿದ್ವಿ, ಅಲ್ಲಿ ಡಿಸೈನ್ ನೋಡಿದ್ರು, ಅದನ್ನು ತಗೋಂತ ಇದ್ರು. ನಾನು ಬೇಡ, ಡಿಸೈನ್ ಎಲ್ಲ ವಾಶ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ಲೇನ್ಗೆ ಹೋದೆ. ಏನಪ್ಪ ಇದ್ರ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ನಾನು ಲಾಸ್ಟ್ ವೀಕಲ್ಲಿ ಒಂದು ನೆಕ್ಲೆಸ್ನ ತೊಗೊಂಡಿದ್ದೆ. ನನ್ನ ಹತ್ರ ಆಲ್ರೆಡಿ ಒಂದು ನೆಕ್ಲೆಸ್ ಇತ್ತು, ಅದು ಓಲ್ಡ್ ಡಿಸೈನ್ ಇತ್ತು. ಅದನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ಬೇರೆ ಡಿಸೈನ್ ತೊಗೊಳ್ಳೋಣ, ಇವಾಗ ಯಾವ್ದಾದ್ರು ಹೊಸದಾಗಿ ಬಂದಿರೋದು ಅಂತ ಅಂದ್ಬಿಟ್ಟು ಹೋಗಿದ್ದೆ. ನಾನು ರೆಗ್ಯುಲರಾಗಿ ತೊಗೋತಿದ್ನಲ್ಲ, ಅಲ್ಲಿಗೆ ಹೋಗಿರಲಿಲ್ಲ. ನಾನು ಇನ್ನೊಂದು ಬೇರೆ ಶಾಪ್ಗೆ ಹೋಗಿದ್ದೆ. ನೋಡೋಣ, ಬೇರೆ ಶಾಪಲ್ಲಿ ಆಫರ್ ಇದೆ, ಅದು ಇದು ಅಂತ ಇದ್ರಲ್ಲ, ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಅಂತ ಇದ್ರಲ್ಲ, ಸರಿ ಬೇರೆ ಕಡೆ ಹೋಗ್ಬಿಟ್ಟು ನೋಡೋಣ ಒಂದ್ಸಲ ಅಂತಂದ್ಬಿಟ್ಟು ಹೋಗಿದ್ದೆ. ಇನ್ನೊಂದು ಬೇರೆ ಶಾಪು, ಆ ಒಂದು ಶಾಪ್ನ ನಾನು ಮೆನ್ಷನ್ ಮಾಡೋದು ಬೇಡ. ಅಲ್ಲಿಗೆ ಹೋಗಿದ್ದೆ ನಾನು. ಡಿಸೈನ್ ಎಲ್ಲ ಇಷ್ಟ ಆಯಿತು, ಎಲ್ಲ ಆಯಿತು, ಎಲ್ಲ ಕನ್ಫರ್ಮ್ ಆಯಿತು ತೊಗೊಂಡು. ಬಟ್ ಏನಂತಂದರೆ ಕೂಲಿ ಮತ್ತು ವೇಸ್ಟೇಜ್ ಕೂಲಿ ಮತ್ತು ತ್ಯಾಮಾನ, ಅದು ಇದು GST ಅದು ಇದು ಎಲ್ಲನೂ ಸೇರಿಸಿ ನನಗೆ ಅರೌಂಡ್ ನಾನು ತೊಗೊಂಡಿದ್ದು ಚಿನ್ನಕ್ಕೆ 70,000 ನನಗೆ ವೇಸ್ಟೇಜ್ ಕೂಲಿ ಮತ್ತು GST ಅದು ಇದು ಎಲ್ಲ ಬಿತ್ತು. ಆವಾಗ ನನಗೇನೂ ಅನಿಸಿಲ್ಲ. ಇದು ನಮ್ಮ ಮನೆಯವರು ಅಂದರು, ಸರಿ ಕೊಡ್ಬೋದು, ಏನೂ ಇಲ್ಲ ಅಂತ ಅಂದರು. ಆಮೇಲೆ ನಾನು ಸರಿ ಅಂತ ಅಂದ್ಬಿಟ್ಟು ನಾರ್ಮಲಾಗಿ ಎಲ್ಲ ಕಡೆಯೂ ಇಷ್ಟೇ ಇರುತ್ತೆ ಅಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ತೊಗೊಂಡ್ಬಿಟ್ಟೆ. ಆಮೇಲೆ ಸರಿ ಇನ್ನೊಂದು ಸಲ ಏನು ಮಾಡಿದೆ, ನೆಕ್ಸ್ಟು ಬೆಳ್ಳಿನ ತೊಗೊಳ್ಳೋಣ ದೀಪನ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಹೋದರೆ ಸ್ವಲ್ಪ ಆಫರ್ ಎಲ್ಲ ಸಿಗುತ್ತೆ ಅಂತ ಅಂದರು. ಸರಿ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಹೋದೆ. ಸೇಮು ಇದು ಅಂದರೆ ಇದಕ್ಕಿಂತ ಸ್ವಲ್ಪ ಕಡಿಮೆನೇ ಇತ್ತು ಗ್ರಾಮ್. ಅದು 250 ಗ್ರಾಮ್ ಏನೋ ಇತ್ತು ಅನಿಸುತ್ತೆ. ಅದಕ್ಕೆ ಅಮೌಂಟ್ ಬಂದು 30,000 ಇತ್ತು. ಡಿಸ್ಕೌಂಟ್ ನಮ್ಮ ಒಂದು ಓಚರ್ ಕಾರ್ಡ್ ಥರ ಇರುತ್ತೆ, ಕಾರ್ಡಲ್ಲಿ ಡಿಸ್ಕೌಂಟ್ ಎಲ್ಲ ಹೋಗಿ ಎಷ್ಟು ಬರುತ್ತೆ ಅಂತ 30,000ಗೆ 500 ರೂಪೀಸ್ ಡಿಸ್ಕೌಂಟ್ ಅಂತ ಅಂದರು. ಪರ್ ಗ್ರಾಮ್ 7 ರೂಪೀಸ್ ಡಿಸ್ಕೌಂಟ್ ಕೊಡ್ತೀವಿ ಅಂತ ಅಂದರು. ನನಗೆ ಯಾಕೋ 30,000 ಅಂದರೆ ನನ್ನ ಒಂದು ಬಜೆಟ್ ಇದ್ದು ಒಂದು 40,000 ಆ ಥರ ಇತ್ತು. 40,000ಅಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನೋಡಿದ್ರೆ ಇವರು ಜಸ್ಟು 500 ರೂಪೀಸ್ ಡಿಸ್ಕೌಂಟ್ ಮಾಡಿದ್ರು. ನನಗೆ ಯಾಕೋ ಒಂಥರ ಬೇಜಾರಾಯಿತು. 30,000 ಜಸ್ಟ್ 500 ರೂಪೀಸ್ ಡಿಸ್ಕೌಂಟು ಅಂತ ಅಂದ್ಬಿಟ್ಟು ನಾನು ನೋಡಿಬಿಟ್ಟು ಸುಮ್ಮನೆ ಆಗಿಬಿಟ್ಟು ಸರಿ ಬರ್ತೀನಿ ಅಂತ ಅಂದ್ಬಿಟ್ಟು ನಾನು ವಾಪಸ್ ಬಂದುಬಿಟ್ಟೆ. ಆಮೇಲೆ ಮತ್ತೆ ನಮ್ಮ ಒಂದು ರೆಗ್ಯುಲರ್ ಶಾಪ್ ಇದೆ, ಸೊ ಅಲ್ಲಿಗೆ ಹೋದೆ. ಅಲ್ಲಿ ಅದಕ್ಕಿಂತ ಜಾಸ್ತಿ ಗ್ರಾಮ್ದೇ ತೊಗೊಂಡೆ, 300 ಗ್ರಾಮ್ದು. ನಾನು ನೋಡಿದ್ದೆ ಇದನ್ನು ನೋಡಿದೆ. ಇದು ನೋಡಿಬಿಟ್ಟು ಇದನ್ನೇ ಕೊಡಿ ಅಂತಂದರೆ, ಗ್ರಾಮ್ ಏನು ನಾನು ನೋಡಿರಲಿಲ್ಲ. ಆಮೇಲೆ ಅವರು 300 ಗ್ರಾಮ್ ಇದೆ ಅಂತ ಅಂದರು. ಎಷ್ಟಾಗುತ್ತೆ ಅಂತ ಅಂದೆ, ಅರೌಂಡ್ 41,000 ಆಗುತ್ತೆ ಅಂತ ಅಂದರು. ಸರಿ, ನಾನು ಡಿಸ್ಕೌಂಟ್ ಏನೋ ಹೇಳ್ತಾ ಇದ್ದೆ, ಅಷ್ಟಕ್ಕೆ ನಮ್ಮ ಪಕ್ಕದ ಮನೆ ಆಂಟಿ ಬಂದರು. ಅವರ ಒಂದು ಕಿವಿ ಓಲೆ ಬಿಚ್ಚೋಗಿತ್ತಂತೆ, ಸ್ವಲ್ಪ ಹಾಕ್ಕೊಡು ಅಂತ ಅಂದ್ಬಿಟ್ಟು ನಾನು ರೆಗ್ಯುಲರಾಗಿ ತಗೋತೀನಲ್ಲ ಆ ಶಾಪ್ಗೆ ಹೋದೆ. ಆ ಶಾಪಲ್ಲಿ ಇದನ್ನು ನೋಡಿಬಿಟ್ಟು ಇದನ್ನು ಕೊಡಿ ಅಂತ ಅಂದೆ. ಎಷ್ಟು ಅಂತಂದರು 41,000 ಆಗುತ್ತೆ ಅಂತಂದರು. ನಾನು ಸರಿ ಡಿಸ್ಕೌಂಟ್ ಮಾಡ್ಕೊಳ್ಳಿ ಅಂತಂದೆ. ನಾವು ರೆಗ್ಯುಲರಾಗಿ ತೊಗೋತೀವಲ್ವ, ಅಲ್ಲಿ ನಮಗೆ ಜಾಸ್ತಿ ವೇಸ್ಟೇಜು ಕೂಲಿ ಆ ಥರದ್ದೆಲ್ಲ ಏನು ಜಾಸ್ತಿ ಹಾಕೋದಿಲ್ಲ. ಮತ್ತು GST ಕೂಡ ಸ್ವಲ್ಪ ಕಡಿಮೆನೇ ಹಾಕ್ತಾರೆ, ಜಾಸ್ತಿ ಇದು ಮಾಡೋಕ್ಕೋಗಲ್ಲ. ಸರಿ ಅಂತಂದು ಆಮೇಲೆ ನಮ್ಮ ಮನೆಯವ್ರಿಗೆ ಒಂದು ಕಿವಿ ಓಲೆನ ಹಾಕ್ಕೊಂಡಿದ್ರಲ್ಲ, ಅದು ಎಷ್ಟು ಅರ್ಧ ಗ್ರಾಮ್ ಏನೋ ಇತ್ತು. ಅದು ಇದನ್ನು ಸೇರಿಸಿ 46,000 ಆಗಿದೆ ಅಂತ ಅಂದರು. ಸರಿ, ನಾನು ಕಡಿಮೆ ಮಾಡ್ಕೊಳ್ಳಿ ಅಂದರೆ 1,000 ಕಡಿಮೆ ಮಾಡ್ಕೊಳ್ಳಿ, 1,000 ಕಡಿಮೆ ಮಾಡಿಕೊಂಡು 45,000 ಕೊಡಿ ಅಂತ ಅಂದರು. ಆಮೇಲೆ ನಾನೇನು ಮಾಡಿದೆ,
ಅವ್ರು ಹೇಳ್ದಷ್ಟೇ ನಾವು ಕೊಟ್ಬಿಡ್ತೀವ, ಕೊಡೋದಿಲ್ಲ. ಆದರೆ ನಮ್ಗೆ ಪರಿಚಯ ಇರೋದೇ ಚೆನ್ನಾಗಿ ಬಾರ್ಗಿನ್ ಮಾಡೇ ಮಾಡ್ತೀವಿ. ಆವಾಗ ಏನು ಮಾಡಿದೆ ನಾನು 1,500 ರುಪೀಸ್ನ ಕೊಟ್ಟೆ ಇದಿಷ್ಟು, ಮತ್ತು ಅದೊಂದು ಓಲೆಗೆ. ಇದು ಐ ಥಿಂಕ್ ನನಗೆ ವರ್ತ್ ಅಂತ ಅನ್ನಿಸ್ತು. ಬಟ್ ನಾನು ಆಲ್ರೆಡಿ ಒಂದು ನೋಡಿ ಶಾಪಲ್ಲಿ ಗ್ರಾಮ್ ಕೂಡ ಕಡಿಮೆ 30,000, ಅದಕ್ಕೂ ಇದಕ್ಕೂ 10,000 ವ್ಯತ್ಯಾಸ ಇತ್ತು. ಬಟ್ ಗ್ರಾಮು ಕೂಡ ಅಷ್ಟೇ, ಅಂದರೆ ಐ ಥಿಂಕ್ 95, ಇದು 300 ಇದೆ, ಅದು 215 ಏನೋ ಇತ್ತು. ಎಷ್ಟು 85 ಗ್ರಾಮ್ಗೆ 10,000, ಇದು ಏನೋ ವರ್ತ್ ಅಂತ ಅನ್ನಿಸ್ತು. ಬಟ್ ಆಮೇಲೆ ಓಲೆನೂ ಅದು ಇದು ಎರಡನ್ನೂ ತೊಗೊಂಡಲ್ವ, ಆವಾಗ ನನಗೆ ಓಕೆ ಇದಕ್ಕೆ ಎಷ್ಟು ಕೊಡ್ಬೋದು ಅಂತ ಅನ್ನಿಸ್ತು. ಇಲ್ಲಿ ನಮಗೆ ಗ್ರಾಮ್ಗೆ ನಾವು ರೆಗ್ಯುಲರಾಗಿ ತೊಗೋತೀವಲ್ಲ, ಅಲ್ಲಿ ಕೂಲಿ ಎಲ್ಲ ಸ್ವಲ್ಪ ಕಡಿಮೆನೇ ತೊಗೋತಾರೆ. ಯಾಕಂದರೆ ಬೇರೆ ಕಡೆ ಅಂದರೆ ಇದು ಸ್ವಲ್ಪ ಚಿಕ್ಕ ಶಾಪು, ತುಂಬ ದೊಡ್ಡ ಶಾಪ್ ಏನಲ್ಲ. ನಾವು ಹೋಗಿದ್ದು ದೊಡ್ಡ ಶಾಪು, ಆ ಒಂದು ಶಾಪ್ಗೆ ರೆಂಟು, ಅಲ್ಲಿ ವರ್ಕ್ ಮಾಡೋರಿಗೆ ಪೇಮೆಂಟು, ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಅದನ್ನು ನಮ್ಮ ಮೇಲೆ ಹಾಕ್ತಾರೆ, ಅವರೇನು ಅವ್ರ ಮೇಲೆ ಹಾಕ್ಕೊಡೋದಿಲ್ಲ. ಅದರಿಂದ ನಮಗೆ ವೇಸ್ಟೇಜ್ ಕೂಲಿ ಅದೆಲ್ಲ ಸ್ವಲ್ಪ ಜಾಸ್ತಿನೇ ಬೀಳುತ್ತೆ. ಇಲ್ಲಿ ನಾವು ಹೋಗೋ ಹಂಗೊಂದು ಶಾಪಲ್ಲಿ ಏನು ಮಾಡ್ತಾರೆ, ಅದು ಸ್ವಲ್ಪ ಚಿಕ್ಕ ಶಾಪು, ಅಲ್ಲೇನು ಜಾಸ್ತಿ ಯಾರು ವರ್ಕ್ ಮಾಡೋರು ಯಾರೂ ಇಲ್ಲ, ಅವರೇ ವರ್ಕ್ ಮಾಡೋದ್ರಿಂದ ಅಲ್ಲಿ ಪ್ರೈಸ್ ಎಲ್ಲ ಕಡಿಮೆನೇ ಇರುತ್ತೆ. ಮತ್ತು ವೇಸ್ಟೇಜ್ ಕೂಲಿ ಎಲ್ಲ ನೋಡ್ಕೊಂಡು ಹಾಕ್ತಾರೆ. ನಾನು ರಿಯಲಾಗಿ ಹೇಳಬೇಕು ಅಂತಂದರೆ, ನಾನು ಪರ್ ಗ್ರಾಮು 650 ಹಂಗೆ ನಾನು ಅವರ ಒಂದು ಶಾಪಲ್ಲಿ ನಾನು ಕೊಡೋದು. ಆಮೇಲೆ ನೀವು ಆ ಶಾಪ್ ಯಾವುದು ಅಂತ ಕೇಳೋಕ್ಕೆ ಹೋಗ್ಬಿಡಿ, ನಾನು ಅಷ್ಟೇ ಅವ್ರಿಗೆ ನಾನು ಪರ್ ಗ್ರಾಮ್ಗೆ ವೇಸ್ಟೇಜ್ ಅಂತ ಕೊಡೋದು. ಬಟ್ ಇಲ್ಲಿ ಎಲ್ಲ ನನಗೆ ಸೀರಿಯಸ್. ಆಮೇಲೆ ನನಗೆ ಫೀಲ್ ಆಯಿತು, ಅಯ್ಯೋ ನಾನು ಯಾಕೆ ಅಲ್ಲೇ ತೊಗೊಬೇಕಲ್ಲ. ಈ ಒಂದು ಶಾಪಲ್ಲಿ ಏನು ಒಂದು ಏನೋ ಡಿಸ್ಅಡ್ವಾಂಟೇಜ್ ಅಂತ ಅಂದರೆ, ಇಲ್ಲಿ ಎಲ್ಲ ಒಂದು ಏನೋ ಡಿಸೈನ್ಸ್ಗಳನ್ನ ಮಾಡಿ ಇಟ್ಟಿರಲ್ಲ. ನಾವು ಯಾವ ಡಿಸೈನ್ ಹೇಳ್ತೀವಿ ಅದನ್ನು ಮಾಡಿ ನಮಗೆ ಕೊಡ್ತಾರೆ, ಅಷ್ಟು ಕಲೆಕ್ಷನ್ ಇರೋದಿಲ್ಲ. ಬಟ್ 916 ಇರುತ್ತೆ. ಇಲ್ಲಿ ಒಂದು ನಾನು ಶಾಪಲ್ಲಿ ಏನು ಗೋಲ್ಡ್ನ ಬೈ ಮಾಡಿದ್ದೀನಿ, ಅದನ್ನ ಆ ಶಾಪಲ್ಲಿ ತೋರಿಸಿದ್ದೆ, ಅದು 916 ಇತ್ತು. ಅಲ್ಲಿ ಕೂಡ 916 ಇರುತ್ತೆ. ಬಟ್ ದೊಡ್ಡ ಶಾಪ್ಗಳಲ್ಲಿ ಏನು ಅಡ್ವಾಂಟೇಜ್ ಅಂತಂದರೆ, ಅವರು ಏನೋ ಕಲೆಕ್ಷನ್ಗಳನ್ನ ಡಿಸೈನ್ಸ್ಗಳನ್ನ ಮಾಡಿ ಇಟ್ಟಿರ್ತಾರೆ. ಅದನ್ನು ನಾವು ವೇರ್ ಮಾಡಿದಾಗ ನಾವು ಅಟ್ ಎ ಟೈಮ್ ಅಲ್ಲಿ ನೋಡಿ ಅಲ್ಲೇ ವೇರ್ ಮಾಡ್ತೀವಲ್ವ, ನಮ್ಗೆ ಅದು ಇಷ್ಟ ಆಗಿಬಿಡುತ್ತೆ, ನಾವು ಅಲ್ಲೇ ಬೈ ಮಾಡಿಬಿಡ್ತೀವಿ. ಬಟ್ ಈ ಶಾಪಲ್ಲಿ ನಾವು ಆರ್ಡರ್ ಕೊಟ್ಟು ಮಾಡಿಸ್ಕೊಬೇಕು. ಬಟ್ ಇರೋದ್ರಲ್ಲಿ ಎಷ್ಟು ಒಂದು ಡಿಸೈನ್ಸ್ ಇದೆ ಅದನ್ನು ಮಾತ್ರ ನಾವು ನೋಡಬೇಕು. ಇದು ಡಿಸ್ಅಡ್ವಾಂಟೇಜ್, ಎರಡನೇ ವ್ಯತ್ಯಾಸ ದೊಡ್ಡ ಶಾಪ್ಗೂ ಚಿಕ್ಕ ಒಂದು ಶಾಪ್ಗೂ. ಬಟ್ ನಾನು ಸ್ವಲ್ಪ ಬುದ್ಧಿ ಉಪಯೋಗಿಸಿ ನನಗೆ ಬೇಕಾಗಿರುವಂತಹ ಡಿಸೈನ್ಸ್ನ ಸ್ವಲ್ಪ ಸರ್ಚ್ ಮಾಡಿ ಈ ಶಾಪಲ್ಲೇ ನಾನು ಅದನ್ನ ಆರ್ಡರ್ ಕೊಟ್ಟು ಮಾಡಿಸ್ಕೊಬೋದಾಗಿತ್ತು. ಬಟ್ ನನಗದು ತಲೆನೇ ಓಡಲಿಲ್ಲ. ಎಲ್ಲರಿಗೂ ಸಮ್ಟೈಮ್ಸ್ ಈ ಥರದ್ದೊಂದು ಎಕ್ಸ್ಪೀರಿಯನ್ಸ್ ಆಗೇ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಆದಾಗ್ಲೇ ಅದು ನಮಗೆ ನೆಕ್ಸ್ಟ್ ಟೈಮ್ ನಾವು ತಪ್ಪು ಮಾಡಿದಾಗ, ನಾವು ಈಗ ತಪ್ಪು ಮಾಡಿದ್ವಲ್ವಾ ಅದು ಅಂತ ನೆನಪಾಗೋದು. ಇಲ್ಲ ಅಂತಂದರೆ ನಮಗೆ ನೆನಪಾಗೋದಿಲ್ಲ. 2 ಮಿನಿಟ್ಸ್ ಫ್ಲೈಟ್ ಹೋಗ್ತಾ ಇದೆ, ನಮ್ಮನೆ ಹತ್ರ ಫ್ಲೈಟ್ ಹೋಗ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ. ಈ ಥರ ಆಯಿತು. ನಾನು ಏನೋ ಗೋಲ್ಡ್ ಮತ್ತು ಸಿಲ್ವರ್ ಶಾಪಿಂಗ್ ಮಾಡಿದಾಗ ಈ ಒಂದು ಎಕ್ಸ್ಪೀರಿಯೆನ್ಸ್ ತುಂಬ ಜನಕ್ಕಾಗಿರುತ್ತೆ. ದೊಡ್ಡ ಶಾಪ್ ಅಲ್ಲಿ ದೊಡ್ಡ ಶಾಪ್ಗಳಲ್ಲಿ ಬೈ ಮಾಡಿದಾಗ, ಮತ್ತು ರೆಗ್ಯುಲರ್ ಆಗಿ ನಾವು ಒಂದು ಶಾಪ್ ಅಂತ ಇರುತ್ತೆ, ಅವಾಗಿನ ನಮ್ಮಮ್ಮ ಅವರು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬರ್ತಿರ್ತಾರಲ್ಲ, ಆ ಶಾಪ್ಗೂ ಈ ಶಾಪ್ಗೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ ಅಂದ್ಬಿಟ್ಟು, ಅದಕ್ಕೆ ನಾನು ನೆಕ್ಸ್ಟ್ ಟೈಮಿಂದ ಯಾವ ಶಾಪ್ಗೂ ಹೋಗೋದು ಬೇಡ, ನಮ್ಮ ಒಂದು ರೆಗ್ಯುಲರ್ ಶಾಪ್ಗೆ ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಏನು ಎತ್ತ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ನಾನು ಪ್ರತಿಯೊಂದು ಗೋಲ್ಡ್ ಆಗಿರಲಿ ಏನೇ ಬೈ ಮಾಡೋದಿದ್ರು ನಾನು ಅಲ್ಲೇನೇ ನಾನು ಬೈ ಮಾಡ್ತಾ ಇದ್ದಿದ್ದು, ನಾನು ರೆಗ್ಯುಲರಾಗಿ ಹೋಗ್ತಾ ಇದ್ವಲ್ಲ ಅಲ್ಲಿ. ಬಟ್ ಈ ಟೈಮು ಸ್ವಲ್ಪ ಚೇಂಜ್ ನೋಡೋಣ ಬೇರೆ ಕಡೆನೂ ಅಂತ ಅಂದ್ಬಿಟ್ಟು ನಾನು ಮಾಡಿದೆ. ನೋಡಿದಾಗಲೇ ಅದೇ ಥರ ಒಳ್ಳೆ ಜಾಸ್ತಿನೇ ಏನು ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಈ ಥರ ಆಗಿರುತ್ತೆ. ಯಾರಿಗಾದರೂ ಒಬ್ರಿಗಾದರೂ ಯಾವ ಕಡೆಯಿಂದನಾದರೂ ಅಷ್ಟೇ ಈ ಒಂದು ಗೋಲ್ಡ್ ಅಂತಲ್ಲ, ಬೇರೆ ಥರ ಯಾವ ಥರನಾದ್ರೂ ಒಂದು ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ನನಗೂ ಕೂಡ ಇದೇ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಬಟ್ ನೆಕ್ಸ್ಟ್ ಟೈಮ್ ನಾನು ಈ ತಪ್ಪಂತೂ ಮಾಡೋಕ್ಕೆ ಹೋಗೋದಿಲ್ಲ. ನಾನು ರೆಗ್ಯುಲರಾಗಿ ಹೋಗುವಂಥ ಒಂದು ಶಾಪ್ಗೆ ಹೋಗ್ಬಿಟ್ಟು ನಾನು ಬೈ ಮಾಡ್ತೀನಪ್ಪ. ನನಗೇನೋ ಇದು ಇಷ್ಟ ಆಯಿತು, ಮತ್ತು ತುಂಬಾ ಖುಷಿ ಆಯಿತು.
ಇದಕ್ಕಿಂತ ಸ್ವಲ್ಪ ಇನ್ನೊಂದು ಸೈಜು ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬೇರೆ ಇನ್ನೊಂದು ಡಿಸೈನ್ಸ್ ಸೇಮ್ ಡಿಸೈನ್ಸಲ್ಲಿ ಒಂದು ಸ್ವಲ್ಪ ಜಾಸ್ತಿ ಏನು ಲೆಂತ್ ಇರೋದನ್ನು ತೊಗೊಬೇಕು. ಹೇಗನ್ನಿಸ್ತು ಮತ್ತು ನನ್ನೊಂದು ಎಕ್ಸ್ಪೀರಿಯನ್ಸ್ ಹೇಗನ್ನಿಸ್ತು, ಇದು ನಿಜವಾಗ್ಲೂ ನಿಮಗೂ ಆಗಿದೆಯಾ ಏನಾಯ್ತಾ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಸಪೋಸ್ ಏನಾದರೂ ನಿಮಗೂ ಆಗಿದ್ದರೆ ನೆಕ್ಸ್ಟು ಇದೇ ಥರ ನೀವು ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ನಾನು ಕೂಡ ಇನ್ಯಾವತ್ತೂ ನಾನು ಈ ತಪ್ಪು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಎರಡೂ ಕಡೆ ಒಂದೇ ಚಿನ್ನ ಆಗಿರುತ್ತೆ, 916 916 ಎರಡೂ ಕಡೆ ಒಂದೇ ಬೆಳ್ಳಿ ಆಗಿರುತ್ತೆ. ನಾವು ಯಾಕೆ ಹೋಗಿ ಬಂದು ದೊಡ್ಡ ಶಾಪ್ಗೆ ಹೋಗೋದು, ಮತ್ತು ಸ್ಟೇಟಸ್ ತೋರಿಸ್ಕೊಳ್ಳೋಕ್ಕೋಸ್ಕರ ದೊಡ್ಡ ಶಾಪ್ಗೆ ಹೋಗ್ಬಿಟ್ಟು ದೊಡ್ಡದಾಗೆ ಎಕ್ಸ್ಟ್ರಾ ಪೇಮೆಂಟ್ ಮಾಡಿಬಿಟ್ಟು ಬರಬೇಕು, ಈ ಥರ ಆಗ್ಬಿಡುತ್ತೆ. ಅದಕ್ಕೆ ಚಿಕ್ಕ ಶಾಪ್ಗೆ ಹೋಗ್ಬಿಡೋದು, ಚಿಕ್ಕದಾಗಿ ಪೇಮೆಂಟ್ ಮಾಡಿಬಿಟ್ಟು ದೊಡ್ಡದಾಗಿರೋ ಪ್ರಾಡಕ್ಟ್ನ ಐಟಮ್ಸ್ನ ತೊಗೊಂಡು ಬರೋದು ಬೆಸ್ಟ್ ಅನಿಸುತ್ತೆ ನನಗೆ. ಹೇಗಿದೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿಬಿಟ್ಟು ಹೇಳಿ. ಮತ್ತು ನನ್ನ ಎಕ್ಸ್ಪೀರಿಯನ್ಸ್ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಮತ್ತು ಯಾರಿಗೆಲ್ಲ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ.